ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರೇ, ತನಿಖೆ ಕುರಿತು ನಾವು 5ರಿಂದ 6 ಪೇಜನ್ನು ಇದೆ. ಅದನ್ನು ಪ್ಯಾರಾ ಮಾಡ್ತೀನಿ. ಎರಡನೇ ಪ್ಯಾರಾದಲ್ಲಿ ಏನು ಹೇಳುತ್ತಾ ಅಂತಂದ್ರೆ, ತನಿಖೆ ಮಾಡ್ರಿ ಅಂತೇಳಿ ಕೊಟ್ಟಂಥ ಎರಡನೇ ಪ್ಯಾರಾದಲ್ಲಿ ಮಾದಾಪುರ ಗ್ರಾಮದ 3ನೇ ಅಂಗನವಾಡಿ ಕೇಂದ್ರವು ಮಿನಿ ಅಂಗನವಾಡಿ ಕೇಂದ್ರವಾಗಿದೆ. ಯಾವಾಗಿಂದ 12/1/2011 2023 ಗಂಟನು ಮಿನಿ ಕೇಂದ್ರ. ದೇವಮ್ಮ ಗಂಡ ಲಿಂಗರಾಜ್ ನಾಡಗೌಡರು ಮೇಲ್ದರ್ಜೆಗೆ ಏರ್ಸೋ ತನಕ ಮೇಲ್ದರ್ಜೆಗೆ ಏರಿಸಿದರೆ 2023ರಾಗ ಅಲ್ಲಿಯ ತನಕ ಮಿನಿ ಕೇಂದ್ರ ಅನ್ನೋದು. ಅದಕ್ಕಿಂತ ಮುಂಚೆ ಹಿರೇಮನ್ನಾಪುರ. ಇದ್ರ ಬಗ್ಗೆ ತನಿಖೆ ಮಾಡಬೇಕು ಅಂತ ಹೇಳಿದ್ವಿ ನಾವು. CDPO ಕುಷ್ಟಗಿ ಅವರು ದಿನಾಂಕ 10/7/2023 ಒದಗಿಸಿದ ಮಾಹಿತಿ ಪ್ರಕಾರ, ಕುಷ್ಟಗಿ CDPO ಅವರು ನಮಗೆ ಮಾಹಿತಿ ಒದಗಿಸಿದ ಪ್ರಕಾರ ಏನು ಕೊಟ್ಟಿದ್ದಾರೆ ಅಂತಂದ್ರೆ, ಅವರು ಅಂಗನವಾಡಿ ಕೇಂದ್ರಕ್ಕೆ ಸಹಾಯಕಿಯಾಗಿ ನೇಮಕವಾಗಿದ್ದ ಲಕ್ಷ್ಮವ್ವ ಇವರನ್ನು ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳು ಕುಷ್ಟಗಿ ಇವರ ಆದೇಶ ದಿನಾಂಕ 28/9/2011 28/9/2011 ಪ್ರಕಾರ 3ನೇ ಮಿನಿ ಅಂಗನವಾಡಿ ಕೇಂದ್ರದ ಕಾರ್ಯಕರ್ತೆ ದೇವಮ್ಮ ಗಂಡ ಲಿಂಗರಾಜ್ ನಾಡಗೌಡರು ಇವರಲ್ಲಿ ಸಹಾಯಕಿಯಾಗಿ ಕೆಲಸ ನಿರ್ವಹಿಸುವಂತೆ ಸ್ಥಾನಪಲ್ಲಟನಗೊಳಿಸಿ ಆದೇಶಿಸಲಾಗಿದೆ. ಇದನ್ನು ಯಾರು ಕೊಟ್ಟರು? ಇದೇ ಯಲ್ಲಮ್ಮ ಹಂಡಿ ಕೊಟ್ಟಿರೋದು. ಇದೇ ಯಲ್ಲಮ್ಮ ಹಂಡಿ ಕೊಟ್ಟಿರೋದು. 3ನೇ ಮಿನಿ ಕೇಂದ್ರದಕ್ಕೆ ಸ್ಥಾನಪಲ್ಲಟನ ಮಾಡಲಾಗಿದೆ ಅಂತೇಳ್ಬಿಟ್ಟು ಆರ್ಡರ್ ಕಾಪಿ ಕೊಡ್ತಾರೆ. ಮತ್ತು ಅಲ್ಲಿ ತನಿಖೆ ಕೈಗೊಂಡಾಗ ಯಾವುದೇ ರೀತಿಯಿಂದ ಕರ್ತವ್ಯ ಲೋಪ ಮತ್ತು ಕಾನೂನು ಬಾಹಿರವಾಗಿಲ್ಲ ಅಂತ ಹೇಳ್ತಾರೆ. YN ಶೆಟ್ಟಪ್ಪ ಕೇಳಿಸ್ಕೊಳ್ಳಿ. ಈ ಅಮ್ಮ ಇಷ್ಟೆಲ್ಲ ಕೊಟ್ಟಿದ್ರು ಈ ಅಮ್ಮನ ಮೇಲೆ ಪ್ಯಾರಾ ನಂಬರ್ 2ರಾಗ ತನಿಖೆ ಮಾಡ್ರಿ ಅಂತ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಕಾಪಿ ಪ್ಯಾರಾ ನಂಬರ್ 2ರಾಗ ಸ್ಥಾನಪಲ್ಲಟದ ಆದೇಶ ಪ್ರತಿ ನೀಡಿದವರು ಯಾರು? YN ಶೆಟ್ಟಪ್ಪ ನೀವು ಕೊಟ್ರ? ನಿಮ್ಮ ಇಲಾಖೆಯ ಸಚಿವರು ಕೊಟ್ರ? ನಿಮ್ಮ ಇಲಾಖೆಯ ಮುಖ್ಯ ಕಾರ್ಯದರ್ಶಿ BN ನಿಚ್ಚಲ್ ಅವ್ರು ಕೊಟ್ರ? ಈಗ ನೀವು ಬರೆದಿದ್ದೀರಲ್ಲ ಜಂಟಿ ನಿರ್ದೇಶಕರು ಅಂತೇಳಿ, ಆ ಪುಣ್ಯಾತಂಬರು ಪುಣ್ಯಾತ್ಗಿತ್ತೋ ಗೊತ್ತಿಲ್ಲ, ಏನು ಅವ್ರು ಕೊಟ್ರ? ನಾವೇನು ಬರೆದಿದ್ವಿ? 2010ರಲ್ಲಿ ಆಯಮ್ಮನಿಗೆ ಅಂಗನವಾಡಿ 2010ರಲ್ಲಿ 2ನೇ ಕೇಂದ್ರ ಮಂಜೂರಾಯಿತು. ಮಂಜೂರಾದಾಗ ಅವಾಗ ಅರ್ಜಿ ಹಾಕಿದಾಗ ಕೋರ್ಟಲ್ಲಿ ಕೇಸ್ ಫೇಲ್ಯೂರ್ ಆಯಿತು. ಫೇಲ್ಯೂರ್ ಆದಮೇಲೆ ಈ ಅಮ್ಮನಿಗೆ ಮಿನಿ ಅಂಗನವಾಡಿಗೆ ಹಾಕಿದರು. ಮಿನಿ ಅಂಗನವಾಡಿಗೆ 2010ರಾಗ ನೀವು ಅರ್ಜಿ ಕರೆದಿದ್ರ. ಉಪನಿರ್ದೇಶಕರೇ, ನಿಮಗೆ ನಾವು ಕೇಳೋದು, ನಿಮಗೆ ಇದನ್ನು ತನಿಖೆ ಮಾಡ್ರಂತ ಕೊಟ್ಟಿದ್ದೀವಲ್ಲ. 2010ರಾಗ ಮಿನಿ ಅಂಗನವಾಡಿ ಕಾರ್ಯಕರ್ತೆಗೆ ಅರ್ಜಿನೂ ಕರೆದಿಲ್ಲ, ಆ ಅಮ್ಮ ಅರ್ಜಿನೂ ಹಾಕಿಲ್ಲ. ಹೆಂಗಾಯ್ತು ಈ ಅಮ್ಮನಿಗೆ ಪೋಸ್ಟಿಂಗು? YN ಶೆಟ್ಟಪ್ಪ
ನಿಮ್ಮಂಥ ಭ್ರಷ್ಟ ಅಧಿಕಾರಿಗಳು ಲಂಚ ತೊಗೊಂಡು ಹಾಕಿರೋದು. ನಿನ್ನಂಥ ಭ್ರಷ್ಟ ಅಧಿಕಾರಿ ಲಂಚ ತೊಗೊಂಡು ಹಾಕಿರೋದು ಎಮ್ಮನ್ನ ಮಿನಿ ಅಂಗನವಾಡಿಗೆ. ಈಗ ನಿನಗೆ ಭ್ರಷ್ಟ ಅಧಿಕಾರಿ ಅಂತ ಯಾಕಂತ ಇದ್ದೀನಿ ಅಂತಂದ್ರೆ, ತನಿಖೆ ಮಾಡಿರಿ ಅಂತೇಳಿ ನಿನಗೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಇಸ್ಕೊಂಡಿದ್ದೆಲ್ಲ ಏನು ಮಾಡಿದ್ದೀನಿ ತನಿಖೆನ? ನಿಮ್ಮ ಅಧಿಕಾರಿಗಳನ್ನ 3ನೇ ಮಿನಿ ಅಂಗನವಾಡಿ ಕೇಂದ್ರಕ್ಕೆ ಸ್ಥಾನ ಪಲ್ಲಟನ ಮಾಡ್ಯಾರ. ಮಿನಿ ಅಂಗನವಾಡಿ ಸಹಾಯಕಿಗೆ ಮಿನಿ ಅಂಗನವಾಡಿಯಲ್ಲಿ ಸಹಾಯಕಿ ಸ್ಥಾನ ಇರಲ್ಲ. ಅದು ಹೇಗೆ ಸ್ಥಾನ ಪಲ್ಲಟನ ಮಾಡಿದ್ರಿ ನೀವು? ನಿಮ್ಮಂಥ ಭ್ರಷ್ಟ ಅಧಿಕಾರಿಗಳಿಂದನೇ ಆಗೋದು. ಲಂಚ ತಿನ್ನೋದು, ಯಾರಿಗೆ ಕೇಳಲ್ಲ ನಡಿ ಅನ್ನೋದು, ನಿಮಗಿಷ್ಟ ಬಂದಲ್ಲೆಲ್ಲ ಕೊಟ್ಬಿಡೋದು. ನಿಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ ಅದು, ನಿಮ್ಗಿಷ್ಟ ಬಂದಲ್ಲೆಲ್ಲ ಮಾಡೋಕೆ. ನೀವೇನು ಸರ್ಕಾರದ ಕೈಗಡೆ ಕೆಲಸ ಮಾಡ್ತಾಯಿದ್ದೀರೋ, ಯಾವುದೋ ಒಂದು ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೀರೋ, ಏನು ಮುನ್ಸಿಪಾಲ್ಟಿ ಒಳಗಡೆ ಕೆಲಸ ಮಾಡ್ತಾಯಿದೆಯಾ ಅಥವಾ ಕಾರ್ಪೊರೇಷನಲ್ಲಿ ಕೆಲಸ ಮಾಡ್ತಾಯಿದೆಯಾ, ಏನು ಪೇಪರ್ ಆಯ್ತಾ ಇದ್ದೀರಿ ನೀವು? ಒಬ್ಬರು ಡಿಸ್ಟಿಕ್ ಆಫೀಸರಾಗಿ ನೀವು ತನಿಖೆ ಅಂದರೆ ಏನನ್ನೋದು ಈಗ ಗೊತ್ತಾಗ್ಬೇಕು ನಿನಗದು. 3ನೇ ಕೇಂದ್ರಕ್ಕೆ ಮಿನಿ ಕೇಂದ್ರಕ್ಕೆ ಸ್ಥಾನ ಪಲ್ಲಟನೆ ಮಾಡಿದ ನಿನ್ನ ಜಾಗದಲ್ಲಿ ಕೂತ್ಕೊಂಡಂಥ ಒಂದಿನ ಅಧಿಕಾರಿ ಶಿಂದ್ಯಾ ಮಾಡಿರೋದು ಅದನ್ನು, ಹಲ್ಕಟಗಿರಿ. ಇನ್ನು ನೀನೇನು ಮಾಡಿದಿ ಇಲ್ಲಿ? ಮುಂದೆ ಓದ್ತೀನಿ ನೋಡಿ. ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಬೇಕು. ನೀನೊಬ್ಬ ನಿಷ್ಠಾವಂತ ಅಧಿಕಾರಿ ಲಂಚ ತೊಗೊಂಡು ಒಳಗೆ ಮುಚ್ಕೊಂಡು ಕುಂದ್ರಕ್ಕೆ ಸ್ಥಾನ ಪಲ್ಲಟನಗೊಳಿಸಿ ಆದೇಶಿಸಲಾಗಿದೆ. ಈ ಪ್ರಕಾರ ಸದರಿ ಲಕ್ಷ್ಮವ್ವ ಇವರು ಮೇಲ್ಕಾಣಿಸಿದ ಆದೇಶ ದಿನಾಂಕದಿಂದ ಕೇಳಿಸ್ಕೊಳ್ಳಿ, ಲಕ್ಷ ಕೊಟ್ಟು ಕೇಳಿಸ್ಕೊಳ್ಳಿ. ಕಿವಿ ಕೇಳಿಲ್ಲ ಅಂದ್ರೆ ಅದು ಕಿವಿಯಾಗಿ ತುರ್ಕೊಂಡು ಕೇಳಿಸ್ಕೊಳ್ಳಿ ಏನಾರು ಒಂದು. 3ನೇ ಮಿನಿ ಅಂಗನವಾಡಿ ಕೇಂದ್ರದ ಹಾಜರಿ ಪುಸ್ತಕದಲ್ಲಿ ಮುಂಬಡ್ತಿಯಾಗುವವರೆಗೂ ಸಹಿ ಮಾಡಿರ್ತಾಳೆ. ತಿಪ್ಪಣ್ಣ ಸರ್ಸಗಿ, ಈ ಎಲ್ಲವೂ ಹೇಳಿದ ಮಾತು ನೀ ಕೇಳಿದೆ. ನೀವೊಬ್ಬ ಡಿಸ್ಟಿಕ್ ಆಫೀಸರ್. ನಾವು ಕೊಟ್ಟಿದ್ದು ನಿನಗೆ ತನಿಖೆ ಮಾಡಿರಿ ಅಂತ ಹೇಳ್ಬಿಟ್ಟು ಎಲ್ಲವನ್ನ ಮೇಲೆ ಸವದತ್ತಿ ಎಲ್ಲವನ್ನ ಮೇಲೆ ಏನೋ ಮಾಡಿದ್ರಿ ನೀವು? ಏನು ಮಾಡಿದ್ರಿ ಇದನ್ನು? ಸ್ಥಾನ ಪಲ್ಲಟನೆಗೊಂಡಾಗಿಂದ ಸ್ಥಾನ ಪಲ್ಲಟನೆ ಯಾವಾಗ ಆದೇಶ ಮಾಡ್ಯಾರ? 28/9/2011 ಈ ಅಮ್ಮನ ಮುಂಬಡ್ತಿ ನೀಡೋವರೆಗೆ ನೇಮಕಾತಿ ಆಗೋವರೆಗೂ ಮಿನಿ ಅಂಗನವಾಡಿಯಲ್ಲಿ ಸಹಿ ಮಾಡಿದ ಹಾಜರಿ ಪುಸ್ತಕ ತಗೊಂಡಿದ್ವಿ ನಾವು. ನೀವು ಹೇಳ್ತೀರಿ 2ನೇ ದಾಖಲಾತಿಗಳ ಪ್ರಕಾರ 2ನೇ ಕೇಂದ್ರದ ಸಹಾಯಕಿನ 1ನೇ ಕೇಂದ್ರಕ್ಕೆ ಮುಂಬಡ್ತಿ ನೀಡಲಾಗಿದೆ ಅಂತ ಹೇಳ್ತೀರಿ. YN ಶೆಟ್ಟಪ್ಪ, ನಿನಗೊಂದು ಚಾಲೆಂಜ್. ನೀನೇನಾದರೂ ಲಕ್ಷ್ಮವ್ವ 2ನೇ ಕೇಂದ್ರದಲ್ಲಿ ಸಹಾಯಕಿಯಾಗಿ 10 ವರ್ಷಗಳ ಕಾಲ 2ನೇ ಕೇಂದ್ರದಲ್ಲಿ ಮಾಡಿದ್ದಾಳೆ ಅನ್ನೋದಕ್ಕೆ ನಿನ್ನ ಹತ್ರ ಏನಾದರೂ ಪ್ರೂವ್ ಇದ್ದರೆ ಪ್ರೂವ್ ಮಾಡು. ಕೊಪ್ಪಳ ಗಂಜ್ ಸರ್ಕಲ್ ಒಳಗಡೆ ನಿನ್ನ ಕಾಲಿಗೆ ಬಿದ್ದು ಬಿಡ್ತೀನಿ ನಾವು ಉದ್ದಕ್ಕೆ. ನೀವು ತಾಕತ್ತಿದ್ರೆ ರಿಲೀಸ್ ಮಾಡಿ ನೋಡೋಣ. 2ನೇ ಕೇಂದ್ರದಾಗ ಮಾಡ್ಯಾಳ ಅಂತ ಡಾಕ್ಯುಮೆಂಟ್ಸ್ ಕೊಡ್ತಾ ಇದ್ದೀರಲ್ಲ ನೀವು, ನಾಚಿಕೆ ಆಗಲ್ಲ ಅಂದ್ರಿ ನಿಮಗೆ? ಮತ್ತು ನೀವು ಉಪನಿರ್ದೇಶಕರು, ಮಾರ್ಗದರ್ಶನ ಕೋರುವವರು ನೀವು. ಏನ್ರಿ ನಿಮ್ಮದು ಮಾರ್ಗದರ್ಶನ? ಕೊಟ್ಟಿದ್ದಾಳ ಯಾರು? ಪದ್ಮಾವತಿ.
ಆ ಪದ್ಮಾವತಿ ತೆಗೆದುಕೊಂಡಂಥ ಸ್ಟೆಪ್ಪು ನೀನು ಯಾಕೆ ತಗೊಳ್ಳಿಲ್ಲ? ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಕೊಟ್ಟು ಹೋಗಂದಿಲ್ಲ ನೀನು. ಯಾಕೆ ಆ ಎಮ್ಮನ್ನ ಪೇಮೆಂಟು ರಿಕವರಿ ಮಾಡಲಿಲ್ಲ? YN ಶೆಟ್ಟಪ್ಪ ಶಾಮಿಲಿದೆಯಾ? ಶಾಮಿಲಿದ್ದೆಲ್ಲ ಬಿಟ್ಟಿದ್ವಿ. ಅದ್ರ ಬಗ್ಗೆ ಮುಂದೆ ಮಾತಾಡ್ತೀನಿ. ಮುಂದೆ ಐತೆ ತನಿಖೆ ಮಾಡೋದ್ರೆ ಮುಂದೆ ಮಾತಾಡ್ತೀನಿ ಅದ್ರ ಬಗ್ಗೆ. ತಾವು ಖುದ್ದಾಗಿ ಪರಿಶೀಲಿಸಬಹುದು. ತನಿಖೆ ಮಾಡಿರಿ ಅಂತಂದ್ರೆ ತಾವು ಬಂದು ಖುದ್ದಾಗಿ ಪರಿಶೀಲನೆ ಮಾಡಬಹುದು ಅಂತ ಹೇಳಿ ನಾವು ನಿಮಗೆ ರೆಕಾರ್ಡ್ಸು ಕೊಡ್ತೀವಿ, ವಿತ್ ಸಾಕ್ಷಿನೂ ಕೊಡ್ತೀವಿ ನಾವು. ನಮ್ಮೂರು ಮಾದಾಪುರ ಗ್ರಾಮದಾಗ ಬಾ. ನೀನೊಬ್ಬ ಡಿಸ್ಟಿಕ್ ಆಫೀಸರ್. ನೀನು ನಾಚಿಕೆ ಆಗಲ್ಲ ನಿನಗೆ? ಮಾನ ಮರ್ಯಾದೆ ಏನಾರ ಐತೆ? ತಿಪ್ಪಣ್ಣ ಸರ್ಸಗಿ ನಾಚಿಕೆ ಆಗಲ್ಲನ್ರಿ ನಿಮಗೂ? ಜಂಟಿ ನಿರ್ದೇಶಕರೇ, ನಿಮ್ಗೇನಾರು ಮಾನ ಮರ್ಯಾದೆ ಐತೇನ್ರಿ? ನಾಚಿಕೆ ಆಗ್ಬೇಕ್ರಿ ನಿಮಗೆಲ್ಲ. ಸರ್ಕಾರದ ನಿಯಮಾವಳಿ ಪ್ರಕಾರ ಮಿನಿ ಅಂಗನವಾಡಿ ಕೇಂದ್ರಕ್ಕೆ ಸಹಾಯಕಿ ಹುದ್ದೆ ಮಂಜೂರಾತಿ ಇರುವುದಿಲ್ಲ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರೇ, ನಿಮ್ಮ ಮುಖ್ಯ ಕಾರ್ಯದರ್ಶಿ BN ನಿಚ್ಚಲ್ ಮತ್ತು ಅವ್ರು ಯಾರು ಜಂಟಿ ನಿರ್ದೇಶಕರಿಗೆ ಅಂತೇಳಿ ಬರ್ದಾಳಲ್ಲ ಲವ್ ಲೆಟ್ರ್, ಅವರೊಬ್ಬರು, ಮತ್ತು ಉಪನಿರ್ದೇಶಕರು ಕೊಪ್ಪಳ. ಮಿನಿ ಅಂಗನವಾಡಿಗೆ ಸಹಾಯಕಿ ಸ್ಥಾನ ಇದೆಯಾ ಅಲ್ಲಿ? ಸ್ವಲ್ಪ ಸಾರ್ವಜನಿಕರಿಗೆ ಮಾಹಿತಿ ಕೊಡ್ರಿ. ಮಾರ್ಗದರ್ಶನ ಅಂತ ಉಪನಿರ್ದೇಶಕರು ನೀವು, ಮಾರ್ಗದರ್ಶನ ಕೊಡೋರು ನೀವು. ಮಿನಿ ಅಂಗನವಾಡಿ ಕೇಂದ್ರಕ್ಕೆ ಸಹಾಯಕಿ ಇರುವುದಿಲ್ಲ ಅಂತೇಳಿ ಮಾರ್ಗದರ್ಶನ ಕೊಡ್ತಾ ಇದ್ದೀರೋ, ಅಥವಾ ನಾವು ಮಾಡಿದ್ದೀವಿ ನೀವು ವಿಷ ಕೊಡೋದು ಸಾಯಿರಿ ಅಂತ ಹೇಳ್ತಾ ಇದ್ದೀರೋ? ನಿಮಗೆ ಲಂಚ ತೊಗೊಂಡ್ರೆ ಆಗೋತು. ಲಂಚ ಬಿಟ್ಟರೆ ಇನ್ನೇನು ಗೊತ್ತಿಲ್ಲ ನಿಮಗೆ. ಸರ್ಕಾರದ ನಿಯಮಾವಳಿ ಉಲ್ಲಂಘಿಸಿ ಲಕ್ಷ್ಮವ್ವ ಇವರನ್ನು ಮಿನಿ ಅಂಗನವಾಡಿ ಕೇಂದ್ರಕ್ಕೆ ಸಹಾಯಕಿ ಎಂದು ಸ್ಥಾನ ಪಲ್ಲಟನಗೊಳಿಸಿರುವುದು ಏಕೆ? YN ಶೆಟ್ಟಪ್ಪ, ತಿಪ್ಪಣ್ಣ ಸರ್ಸಗಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರೇ. ಜಂಟಿ ನಿರ್ದೇಶಕರು ಯಾಕೆ ಸ್ಥಾನ ಪಲ್ಲಟನ ಮಾಡಿದ್ರು ಅಲ್ಲಿಗೆ? ಯಾಕೆ ಮಾಡಿದ್ರಿ? ಇದು ಮಿನಿ ಕೇಂದ್ರ ಮೇನ್ ಕೇಂದ್ರ ಅನ್ನೋದೊಂದು ಸ್ವಲ್ಪ ಪರಿಶೀಲನೆ ಮಾಡಬೇಕು ಅನ್ನೋದು ನಿಮ್ಗೆ ಜ್ಞಾನ ಇಲ್ವಾ? ನಿಮಗೆ ಅಜ್ಞಾನಗಳ ನೀವು ಎಬ್ಬಟ್ಟು ಒತ್ತಿದ್ದೀರಾ ನೀವು? ಎಜುಕೇಟೆಡ್ಡಾ ಅನ್ಎಜುಕೇಟೆಡ್ಡಾ ನೀವು ಒಬ್ಬರು ಡಿಸ್ಟಿಕ್ ಆಫೀಸರ್ ಸಚಿವರೇ. ನಾಚಿಕೆ ಆಗ್ಬೇಕ್ರಿ ನಿಮ್ಗೆಲ್ಲರಿಗೆ. ಇದರ ಹಿಂದೆ ಇಲಾಖೆಯ ಕೆಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ಕೈವಾಡ ಇರುವುದು ಗೊತ್ತಾಗುತ್ತದೆ. ಯಾಕೆ ಹೇಳಿ? ಸಿಬ್ಬಂದಿ ಕೈವಾಡ ಯಾಕೈತಿ ಹೇಳಿ? ಆ ದೇವಮ್ಮ ಮಾಡಿರೋ ಹಲಕಟ್ಟು ಕೆಲಸ. ದೇವಮ್ಮ ಏನು ಹೇಳಿದಾಳ, ನಿಮ್ಮ ಅಧಿಕಾರಿಗಳು ಅದನ್ನು ಕೇಳಿದಾರ. ಅವ್ರು ಹೇಳಿದಾರಂತೇಳಿ ನೀವು ಕೇಳ್ಕೊಂಡು ನಿಮ್ಗೆ ಇಷ್ಟ ಬಂದಾಗೆಲ್ಲ ಆಗ್ತಿರಲ್ಲ. ಏನು ನಿಮ್ಮ ಸ್ವಂತ ಆಸ್ತಿನ ಇದು? ನಿಮ್ಮ ಸ್ವಂತದ್ದ? ನಾಚಿಕೆ ಐತೇನ್ರಿ ನಿಮ್ಗೇನಾದ್ರು? ಒಬ್ಬ ಕಾರ್ಯಕರ್ತೆ ಮಾತು ಕೇಳಿ ನೀವು ಇಷ್ಟೆಲ್ಲ ಲೋಪದೋಷ ಇದ್ರೂ ಲಂಚ ತಿಂದು ಮುಚ್ಚಾಕ್ತಾ ಇದ್ದೀರಲ್ಲ. ಮಾನನಿಲ್ಲ, ಮರ್ಯಾದೆನೇ ಇಲ್ಲರಿ ನಿಮಗೆ. ತನಿಖೆ ಮಾಡಿರಿ ಅಂತೇಳಿ ಕೊಟ್ರಂದ್ರೆ
ತಿಂದ್ಬಿಟ್ಟು ಒರೆಸಿ ಹೋಗಿತ್ತೀರಿ ಪೇಪರ್. ಆಯ್ತು, ನಿಮಗೆ ಐತೆ ಮುಂದೆ. ಈ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳಿಂದ ಸ್ಪಷ್ಟವಾಗಿ ಉತ್ತರ ದೊರೆಯುತ್ತಿಲ್ಲ. ಏನು ಕೊಡ್ತೀರಿ ನೀವು? ಲಂಚ ತಿಂದಿರಿ, ಕೇಳಕ್ಕೆ ಹೋದ್ರೆ ನಾಳೆಗೆ ಬರ್ರಿ, ನಾಡ್ದು ಬರ್ರಿ, ನಾಳೆಗೆ ಬರ್ರಿ, ನಾಡ್ದು ಬರ್ರಿ, ನಾಳೆಗೆ ಬರ್ರಿ, ನಾಡ್ದು ಬರ್ರಿ. ಜನ್ಮ ಅನ್ರಿ ನಿಮ್ಮದೊಂದು ಜನ್ಮ ಅನ್ರಿ. ನಾಯಿ ಜನ್ಮದಕ್ಕಿಂತ ಕಡಿ ಐತಲ್ರಿ ನಿಮ್ಮದು. ತಾವು ಕೂಲಂಕುಷವಾಗಿ ಪರಿಶೀಲಿಸಿದರೆ ಸ್ಥಾನ ಪಲ್ಲಟದ ಹೆಸರಿನಲ್ಲಿ ಆಗಿರುವ ಲೋಪಗಳು ಹೊರಬೀಳಲಿವೆ. ಯಾಕಪ್ಪ ನೀವು ಕೂಲಂಕುಷವಾಗಿ ಪರಿಶೀಲನೆ ಮಾಡಲಿಲ್ಲ? ಇದನ್ನು ತನಿಖೆ ಮಾಡಬೇಕಾದ್ರೆ BN ನಿಚ್ಚಲ್ ಅವರೇ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸರ್ಕಾರದ ಕಾರ್ಯದರ್ಶಿಗಳು ನೀವು. ಕಾರ್ಯದರ್ಶಿಗಳು ಅಲ್ರಿ ನೀವು. ಕರ ಕಾಯಕ್ಕೂ ಲಾಯಕ್ಕಿಲ್ಲ ನೀವು. ಕರ ಅಂದ್ರೆ ಗೊತ್ತಲ್ಲ, ಆಕಳ ಕರ ಕಾಯಕ್ಕೂ ಲಾಯಕ್ಕಿಲ್ಲ ನೀವು. ನಾಚಿಕೆ ಆಗ್ಬೇಕ್ರಿ ನಿಮಗೆ. ಇಷ್ಟೆಲ್ಲ ಗೊತ್ತಿದ್ರೂ, ಇಷ್ಟೆಲ್ಲ ತಮ್ಮ ಗಮನಕ್ಕೆ ತೊಗೊಂಡು ಬಂದ್ರೂ ಓದಿ ಕುಂತವ್ರಿಗೆ ಇಷ್ಟೊಂದು ಮೋಸ ಮಾಡ್ತೀರಲ್ಲ ನೀವು. ಏನು ಹೇಳ್ಬೇಕ್ರಿ ನಿಮ್ಮ ಜನ್ಮಕ್ಕೆ? ನಾಚಿಕೆ ಆಗ್ಬೇಕ್ರಿ. ನೋಡ್ರಿ ಇಲ್ಲಿ ಮತ್ತೆ ಇದರಲ್ಲಿ 3ನೇ ಪ್ಯಾರಾದಾಗ ಏನಿದೆ? ಮಾದಾಪುರ ಗ್ರಾಮದ ದೇವಮ್ಮಗಂಡ ಲಿಂಗರಾಜ್ ನಾಡಗೌಡರು ಇವರನ್ನು ದಿನಾಂಕ 25/8/2010 ಕಾರ್ಯಕರ್ತೆ ಎಂದು ಹಿರೇಮನ್ನಾಪುರದ 7ನೇ ಮಿನಿ ಅಂಗನವಾಡಿ ಕೇಂದ್ರಕ್ಕೆ ನೇಮಕಾತಿ ಮಾಡಲಾಗಿತ್ತು. ನಾವು ಬರೆದದ್ದು ತಪ್ಪ? ನಿಮಗೆ ಕಣ್ಣಿಲ್ಲ, ಬರಬೇಕು, ಹೋಗಬೇಕು, ನೋಡಬೇಕು, ಅದು ಏನೈತಿ ಏನಿಲ್ಲ ಅನ್ನೋದು ಒಂದು ಸ್ವಲ್ಪ ಪರಿಶೀಲನೆ ಮಾಡಬೇಕು ಅನ್ನೋದು ಜ್ಞಾನನೇ ಇಲ್ವ ನಿಮಗೆ? ಅಜ್ಞಾನಿಗಳ ನೀವು. ಮತ್ತು ನಿಮಗೊಂದು AC ರೂಮ್ ಬೇಕು ಕುಂತ್ಕೊಳ್ಳೋಕ್ಕೆ. ನಾಚಿಕೆ ಆಗ್ಬೇಕ್ರಿ ನಿರ್ದೇಶಕರೇ. ತನಿಖೆ ಮಾಡೋದಂದ್ರೆ ಏನ್ರಿ ಮಾಡ್ತೀರಿ ನೀವು? ಅವರನ್ನು ಹಿರೇಮನ್ನಾಪುರದಲ್ಲಿ ಕೆಲಸ ನಿರ್ವಹಿಸಲು ನಿರಾಕರಿಸಿದ್ದಕ್ಕೆ ಹಿರೇಮನ್ನಾಪುರದ ಮಿನಿ ಅಂಗನವಾಡಿ ಕೇಂದ್ರವನ್ನೇ 2010ರಲ್ಲಿ ಮಾದಾಪುರಕ್ಕೆ ಸ್ಥಾನಪಲ್ಲಟನಗೊಳಿಸಲಾಗಿದೆ. ನಿಮ್ಮ ಹತ್ರ ಸರ್ಕಾರದ ಆದೇಶ ಪ್ರತಿ ಐತೆ ತಂದೆ? ಸ್ಥಾನಪಲ್ಲಟನೆ ಮಾಡಿರಲ್ಲ. ಏನಾಗ್ಬೇಕಾ ಅಮ್ಮ ನಿಮಗೆ? ದೇವಮ್ಮ ಏನಾಗಬೇಕು? ಆ ಅಮ್ಮ ಅಲ್ಲಿಗೆ ಹೋಗಲ್ಲ ಅಂದ್ಲು, ಸ್ಥಾನಪಲ್ಲಟನೆ ಮಾಡಿದ್ರಿ. ಈ ನಾಳೆ ನಿಮ್ಮ ಚೇರ್ ಬಿಟ್ಕೊಡು ಅಂತಾಳೆ, ಬಿಟ್ಕೊಡ್ತಾರೆ ಅವ್ರು ನಿರ್ದೇಶಕರೇ? ನನಗೆ ಮಾದಾಪುರದಾಗ ಮಾಡೋಕ್ಕಾಗಲ್ಲ ರೀ, ನಮ್ಮ ಕಿರಿಕಿರಿ ಆಗೈತಿ, ನಾನು ಮಾಡಲ್ಲ, ನಿಮಗೆ ಇಲ್ಲಿ ಮಾಡಿಸ್ತೀವಿ, ನಿಮ್ಮ ಚೇರ್ ಬಿಟ್ಕೊಡ್ರಿ ಅಂತ ಕೇಳ್ದ. ಬಿಟ್ಕೊಡ್ತಾರೆ? ನೀವು ಬಿಟ್ಕೊಡೋರ ಯಾಕೆ ಹೇಳು? 3 ಲಕ್ಷ ಕೊಡಲಿ, ಇನ್ನೂ 3 ಲಕ್ಷ ಕೊಟ್ಟರೆ ಚೇರ್ ಬಿಟ್ಕೊಟ್ಟು ಹೋಗ್ತೀರಿ ನೀವು. ಲಂಚಕ್ಕೆ ನಿಂತ್ಕೊಂಡ್ಬಿಟ್ಟಿರಲ್ರಿ ನೀವು. ಲಂಚಕ್ಕೆ ನಿಂತ್ಕೊಂಡಿರಿ ನೀವು. ನಾಚಿಕೆ